ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬ ಮಾಡಿದ್ದು ಲಾಸ್ಟ್ ಸಂಡೇ. ಅದ್ರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಎಲ್ಲಾರ ಮನೆಯಲ್ಲೂ ಇದೇ ತರ ಪ್ರೊಸೀಜರ್ ನಡೀತಿರುತ್ತೆ ಅನ್ಕೊಂಡಿದ್ದೀನಿ. ಸೇಮ್ ಎಲ್ಲಾ ತರ ಏನೇನ್ ಅಡ್ಗೆ ಮಾಡಿರ್ತೀವೋ ಎಲ್ಲ ಇಟ್ಟು ಅವ್ರಿಗೆ ಹಿರಿಯರ್ಗೆ ಪೂಜೆ ಸಲ್ಲಿಸುವಂತಹ ಹಬ್ಬನೇ ಪಿತೃಪಕ್ಷ. ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಇದೇ ರೀತಿ ಹಬ್ಬಗಳು ನಡೀತಿರುತ್ತೆ. ಮತ್ತೆ ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ತೀರಾ ಅನ್ಕೊಂಡಿದೀನಿ. ನಮ್ಮ ಮನೇಲೂ ಕೂಡ ಹಬ್ಬ ಮಾಡಿದೀವಿ. ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಆಗಿ ಎಲ್ಲ ಏನೇನ್ ಅಡ್ಗೆ ಮಾಡಿದ್ವೋ ಎಲ್ಲಾನು ಎಡೆ ಇಟ್ಟು ಪೂಜೆ ಮಾಡ್ತಿದ್ದಾರೆ. ನೋಡಿ, ಇವರು ನಮ್ಮ ಮಾವ ಇದಾರಲ್ಲ, ಅವರ ತಂಗಿ. ಆಮ್, ಅಂದ್ರೆ ನಮ್ಮ ಮನೆಯವರ ಸೋದರತ್ತೆ. ಯಾವಾಗ್ಲೂ ಇವರೇ ವರ್ಷನೂ ಬಂದು ಎಡೆ ಇಟ್ಟು ಪೂಜೆ ಮಾಡೋದು. ಫಸ್ಟ್ ಪೂಜೆ ಇವ್ರದ್ದೇ. ಇವರೇ ಎಲ್ಲ ರೆಡಿ ಮಾಡಿ ಎಡೆಗೆ ಏನೇನ್ ಬೇಕೋ ಎಲ್ಲ ಪ್ರತಿಯೊಂದೂನು ಎಲ್ಲ ರೆಡಿ ಮಾಡ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ. ಪ್ರತಿ ವರ್ಷನೂ ಹೀಗೆ ನಡ್ಕೊಂಡ್ ಬಂದಿದೆ. ನನ್ ಮದ್ವೆಗ್ ಮುಂಚೆಯಿಂದನೂ ಅವರು ಹಬ್ಬ ಮಾಡುತ್ತಾರಲ್ಲ, ಅವಾಗಿಂದನೂ ಇವರೇ ಬಂದು ಪ್ರೊಸೀಜರ್ ಎಲ್ಲ ಮಾಡೋದು. ಅವತ್ತಿಂದ ಅದೇ ತರ ನಡ್ಸ್ಕೊಂಡ್ ಬಂದಿದ್ದಾರೆ. ಈಗೂ ಕೂಡ ಅವರೇ ಬಂದು ಎಲ್ಲಾ ನೀವು ಕುತ್ಕೊಂಡು ಎಲ್ಲ ಪ್ರತಿಯೊಂದನ್ನು ಏನೇನ್ ಬೇಕು ಎಲ್ಲ ಐಟಮ್ಸ್ಗಳನ್ನ ತಂದು ಎಲ್ಲ ನೀಟಾಗಿ ರೆಡಿ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ಕೊಳ್ತಾರೆ. ಪ್ರತಿ ವರ್ಷನೂ ಕೂಡ ಇದೇ ತರ ನಡೆಯುತ್ತೆ ನಮ್ಮ ಮನೇಲಿ ಪೂಜೆ ಯಾವಾಗ್ಲೂನು. ಅಂದ್ರೆ ಪ್ರತಿ ವರ್ಷ ಧೂಪ ಹಾಕೋ ಟೈಮಲ್ಲಿ ಇದೇ ತರ ಪ್ರೊಸೀಜರು. ನೋಡಿ, ನಾವ್ ಏನೇನ್ ಮಾಡಿದ್ದೋ ಎಲ್ಲಾ ಅಡ್ಗೆನೂ ತಂದಿಟ್ಟಿದೀವಿ. ಮತ್ತೆ ಅವ್ರಿಗೆ ಇಷ್ಟವಾದಂತ ತಿಂಡಿಗಳು, ಕಡ್ಲೆಕಾಯಿ, ಜೋಳ, ಮತ್ತೆ ಸ್ವೀಟ್, ಗೆಣಸು ಅಂತಾರಲ್ಲ, ಅದು ಎಲ್ಲ ಪ್ರತಿಯೊಂದನ್ನು ಇಟ್ಟು ಪೂಜೆ ಮಾಡಿದೀವಿ. ಮತ್ತೆ ನಾವೇನ್ ಅಡ್ಗೆ ಮಾಡಿದ್ವೋ ಮಾಮೂಲಿ ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಮತ್ತೆ ಕಾಳು ಅದೆಲ್ಲಾನು ಇಟ್ಟು ಪೂಜೆ ಮಾಡ್ತೀವಿ. ಎಲ್ಲ ನೋಡಿ, ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಏನೇನ್ ಅಡ್ಗೆ ಮಾಡಿದ್ವೋ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಮನೆ ಮೇಲೆ ತಗೊಂಡೋಗಿ ಇಕ್ತಾರೆ. ಒಂದ್ ತಟ್ಟೆಯಲ್ಲಿ, ಇಲ್ಲಾಂದ್ರೆ ಬಾಳೆ ಎಲೆಯಲ್ಲಿ ತಗೊಂಡೋಗಿ ಮನೆ ಮೇಲೆ ಇಕ್ತಾರೆ. ಆಮೇಲೆ ಊಟಕ್ಕೆಲ್ಲ ಬಡ್ಸೋದು. ಇದೇ ತರ ಪ್ರೊಸೀಜರ್ ನಡ್ಕೊಂಡ್ ಬಂದಿದೆ. ಅದೇನೋ ಒಂದು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ ಮನೇಲೆಲ್ಲ ಹಬ್ಬ ಎಲ್ಲ ಮುಗೀತಾ ಅಂತ ಹೇಳಿ. ಮತ್ತೆ ಎಲ್ಲರೂ ಹೇಗೆ ಹಬ್ಬ ಆಚರಿಸಿದ್ರಿ? ಚೆನ್ನಾಗ್ ಆಚರಿಸಿದ್ರಾ? ಮತ್ತೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ಒಂದು ಹೊಸ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೋತೀವಿ. ಇದೆಲ್ಲ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ನಾವು ಪಿತೃಪಕ್ಷ ಮಾಡ್ತಾ ಇರೋದು ಯಾರಿಗೆ ಅಂತ ಅಂದ್ರೆ ನಮ್ಮ ಯಜಮಾನ್ರು ಇದಾರಲ್ಲ, ಅವರ ಅಜ್ಜಿ, ತಾತ ಮತ್ತೆ ಮುತ್ತಜ್ಜಿಗೆ, ಅಂದ್ರೆ ನಮ್ಮ ಮಾವ ಇದಾರಲ್ಲ, ಅವರ ಅಪ್ಪ ಅಮ್ಮಂಗೆ ಮತ್ತೆ ಅವ್ರ ಅಜ್ಜಿಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಮಧ್ಯದಲ್ಲಿ ಇರೋದು ಅವರ ಅಜ್ಜಿ, ಅಂದ್ರೆ ನಮ್ಮ ಮಾವ ಅವರ ಅಜ್ಜಿ. ಆ ಕಡೆ ಈ ಕಡೆ ಇರೋದು ನಮ್ಮ ಮಾವ ಅವರ ಅಪ್ಪ ಅಮ್ಮ. 3 ಜನಕ್ಕೂ ಎಡೆ ಹಾಕ್ತಾರೆ ಅವರು. ಪೂಜೆ ಮಾಡ್ತಾರೆ.
ನೀನು ಬರ್ರ ಕೊಳ್ಳ ಕೊಳ್ಳ ಕೊಳಪ್ಪ ಕೊಳಪ್ಪ ನಿಂತ್ಕೊಬೇಕು ನೀನು ಗೋಡ ತಗೋ ಬಿಂದು ಇಸ್ಕೊ ಒಂದು ನಿಮಿಷ ನಿಂತ್ಕೋ ಅಲ್ಲಿ ಸೈಡ್ಗೆ ಬಮ್ಮ ನೀವು ಹಿಂಗೆ ದಾರಿ ಬಿಡ್ಬೇಕು ಬರೋಕ್ಕೆ ಇಲ್ಲೇ ನಿಂತ್ಕೊ ಒಂದು ನಿಮಿಷ ಈಗ ಸಾಂಬ್ರಾಣಿ ಹಾಕ್ಬಿಡ್ತೀನಿ ಆಮೇಲೆ ನೀವು ಮಾಡ್ಕೊಳ್ಳಿ ಫಸ್ಟ್ ಒಂದ್ಸರಿ ಹಾಕ್ಬಿಡ್ತೀನಿ ಒಂದೊಂದು ಹಾಕ್ಕೊಂಡು ಕರ್ಪೂರನ ಬೆಳಕೊಳ್ಳಿ ಕೆಂಡನೇ ಹುರ್ಕ್ಬೇಕಾಗಿತ್ತು ಮಗ ಮೊದಲು ಈಗ ಎಲ್ಲ ರೆಡಿ ಆಗೋಯ್ತು ಹೇಳ್ರಪ್ಪ ಚಿಕನ್ ತಾತಂಗೆ ಭದ್ರಕಾಳ ಮಜ್ಜಿಗೆ ಆಮೇಲೆ ಗಂಗಾ ಮಜ್ಜಿಗೆ ಲಕ್ಷ್ಮೀ ತಾತಂಗೆ ಮಹಾಲಕ್ಷ್ಮಿ ಅತ್ತೆಗೆ ಕೋತಿಕಟ್ಟೆ ವೆಂಕಟೇಶಪ್ಪಂಗೆ ಅಷ್ಟೇ ಅಲ್ವಾ ಇವಾಗ ಹೋಗಿರೋರು ಅಷ್ಟೇ ತಾನೇ ಹೋಗಿರೋರು ಜಯ ಅಕ್ಕನ್ಗೆ ಜೈ 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 ಬಂದು ಆಶೀರ್ವಾದ ಮಾಡಿ ಏನ್ರಿ ಎಲ್ಲಾರು ಬಂದಿ ಆಶೀರ್ವಾದ ಮಾಡಿ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ನೀವು ತಿನ್ಕೊಂಡು ಸಂತೋಷದಿಂದ ಹೋಗಿ ನಮ್ಮ ಮನೆಗೆ ಯಾವ ಕಷ್ಟನೂ ಕೊಡ್ದಂಗೆ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಹೋದ್ರೆ ನಿಮ್ಗೆ ವರ್ಷಕ್ಕೂ ನಾವು ಕಳಸ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಹೋಗಿರೋರ್ಗೆಲ್ಲಾರ್ಗು ಜೈ 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 ಒಂದೊಂದು ಹಾಕೊಂಡ್ ಬೆಳಗ್ಗೆ ಒಂದೊಂದು 10,000 ಹಾಕು ಹೋಗತ್ತೆ ಮಾಡು ಈ ತರ ಎಲ್ಲ ಪೂಜೆ ಎಲ್ಲ ಆಯ್ತು ನೋಡಿ. ಇವಾಗ ಲಾಸ್ಟ್ ಅಲ್ಲಿ ಎಲ್ಲಾರು ಬಂದು ಪೂಜೆ ಮಾಡಿ ಧೂಪ ಹಾಕ್ಬಿಟ್ಟು ಹೋಗ್ತೀವಿ. ಎಲ್ಲಾರ್ದು ಪೂಜೆ ಆದ್ಮೇಲೆ ಊಟಗಳೆಲ್ಲ ನಡೆಯುತ್ತೆ. ಬಟ್ ನಾನು ಅದನ್ನೆಲ್ಲ ವಿಡಿಯೋ ಶೇರ್ ಮಾಡ್ಕೊಳಕ್ ಆಗಿಲ್ಲ, ಯಾಕಂದ್ರೆ ನಮ್ಮ ಮನೇಲೆ ಹಬ್ಬ ಆಗಿರೋದ್ರಿಂದ ಜಾಸ್ತಿ ಕೆಲ್ಸ ಇತ್ತು. ಹುಡುಗರಿಗೂ ಅಷ್ಟೇ, ಅವ್ರಿಗೂ ಕೆಲ್ಸ ಇತ್ತು. ಬಟ್ ಸ್ಟ್ಯಾಂಡ್ ಇದ್ದಿದ್ರಿಂದ ನಾನು ಇದು ಪೂಜೆದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಸ್ಟ್ಯಾಂಡ್ಗೆ ಮೊಬೈಲ್ ಹಾಕಿ ಬಿಟ್ಬಿಟ್ಟಿದ್ದೆ ರೆಕಾರ್ಡ್ ಮಾಡ್ಕೊಂಡು. ನಾವ್ ಯಾರು ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋಷ್ಟು ಪುರ್ಸೊತ್ತು ಇರ್ಲಿಲ್ಲ. ನಮ್ಮನೇಲಿ ಹಬ್ಬ ಆದ್ರಿಂದ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಇತ್ತು ಅಲ್ವಾ, ಅದರಿಂದ ಯಾವ್ದೇ ರೀತಿ ವಿಡಿಯೋಸ್ ಮಾಡ್ಕೊಳಕ್ ಆಗಿಲ್ಲ. ಬಟ್ ನಾನು ಸ್ಟ್ಯಾಂಡ್ ಇತ್ತಲ್ವಾ, ಅದ್ರ ಸಹಾಯದಿಂದ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ಇದೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಇನ್ನು ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಇದೇ ತರ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತೀನಿ. ಫುಲ್ ನೋಡಿದ್ರೆ ನಮಗೂ ಹೊಸ ಅನ್ನೋದು ಕಂಪ್ಲೀಟ್ ಆಗುತ್ತೆ ಅಲ್ವಾ. ಅದರಿಂದ ನೀವು ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕಮೆಂಟ್ಸ್ ಮಾಡಿ. ನಮಗೂ ಖುಷಿ ಆಗುತ್ತೆ ಇಷ್ಟು ಜನ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.